ಜೈಲು ಹಕ್ಕಿ ದರ್ಶನ್ಗೆ ಅತಿ ದೊಡ್ಡ ಶಾಕ್ ಈಗ ಕಾದಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಆರೋಪಿ ದರ್ಶನ್ ರವರ ಅರ್ಜಿ ರೈಟ್ ನಾವು ಈಗ ವಜಾ ಆಗಿದೆ ಅನ್ನುವಂತಹ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಜೈಲು ಹಕ್ಕಿ ದರ್ಶನ್ಗೆ ಅತಿ ದೊಡ್ಡ ಶಾಕ್ ಇದು. ಯಾಕೆಂತಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಪರಪ್ಪನ ಅಗ್ರಹಾರದಲ್ಲಿರುವಂತಹ ದರ್ಶನ್ ಅರ್ಜಿ ವಜಾ ಆಗಿದೆ. ಸದ್ಯಕ್ಕೆ ದರ್ಶನ್ ಜೈಲಿನಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ವಿಚಾರಣೆಗೆ ಖುದ್ದು ಹಾಜರಾಗಿ ಅವಕಾಶವನ್ನು ಕೋರಿದಂತಹ ನಟ ದರ್ಶನ್ ಅರ್ಜಿಯನ್ನು ಹಾಕಿದ್ರು. ಆದರೆ ದರ್ಶನ್ ಅರ್ಜಿ ವಜಾ ಮಾಡಿದೆ ಸೆಷನ್ ಕೋರ್ಟ್. ದರ್ಶನ್ ಅರ್ಜಿ ಬಗ್ಗೆ ಆಕ್ಷೇಪಣೆ ಸಲ್ಲಿಸಿದಂತಹ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ SPP ಸರ್ಕಾರಿ ಅಭಿಯೋಜಕರ ವಾದಕ್ಕೆ ಅಂದರೆ SPP ವಾದಕ್ಕೆ ಮನ್ನಣೆಯನ್ನು ದೊರಕಿಸಿದೆ. ದರ್ಶನ್ ಸೇರಿ ಆರೋಪಿಗಳನ್ನು ಖುದ್ದಾಗಿ ಹಾಜರಾಗಬೇಕೆಂದೇನಿಲ್ಲ. ದರ್ಶನ್ ಸೇರಿ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಬರಲಿ ಅನ್ನುವಂತಹ ವಿಚಾರವನ್ನು 59ನೇ ಸೆಷನ್ಸ್ ಕೋರ್ಟಿನ ಜಡ್ಜ್ ಸುಜಾತಾ ಸಾಂಬ್ರಾಣಿ ಅವರು ಹೇಳಿದ್ದಾರೆ, ಆದೇಶವನ್ನು ನೀಡಿದ್ದಾರೆ. ಜೈಲು ಹಕ್ಕಿ ದರ್ಶನ್ಗೆ ಈಗ ಜೈಲೇ ಗತಿ ಎನ್ನುವಂತಹ ವಿಚಾರಗಳು ಕಂಡು ಬರ್ತಾ ಇದೆ. ಏಕೆಂತಂದರೆ ಜೈಲಿನಿಂದ ಹೊರಗಡೆ ಬರಬೇಕು, ಹೇಗಾದರೂ ಮಾಡಿ ಆರೋಪಿ ಸ್ಥಾನದಿಂದ ಮುಕ್ತಿಯನ್ನು ಪಡೆಯಬೇಕು ಅಂತ ಪ್ರತಿನಿತ್ಯ ಸರ್ಕಸ್ ಮಾಡ್ತಾ ಇರುವಂತಹ ದರ್ಶನ್ಗೆ ನಿರಂತರವಾಗಿ ನರಾಸೆ ಅನ್ನುವಂಥದ್ದು ಈಗ ಮೂಡ್ತಾ ಇದೆ. ವಿಚಾರಣೆಗೆ ಖುದ್ದು ಹಾಜರಾಗಿ ಅವಕಾಶವನ್ನು ಕೊಟ್ಟರು. ಆದರೆ ದರ್ಶನ್ ಅರ್ಜಿ ವಜಾ ಅನ್ನುವಂಥದ್ದಾಗಿದೆ. 59ನೇ ಸೆಷನ್ ಕೋರ್ಟ್ ಅರ್ಜಿಯನ್ನು ವಜಾ ಮಾಡಿದೆ. ದರ್ಶನ್ ಅರ್ಜಿ ಬಗ್ಗೆ ಆಕ್ಷೇಪಣೆಯನ್ನು ಸಲ್ಲಿಸಿದಂತಹ SPP ಸರ್ಕಾರಿ ಅಭಿಯೋಜಕರ ವಾದಕ್ಕೆ ಮನ್ನಣೆ ನೀಡಿದಂತಹ ಕೋರ್ಟ್ ದರ್ಶನ್ ಸೇರಿ ಆರೋಪಿಗಳು ಖುದ್ದಾಗಿ ಹಾಜರಾಗಬೇಕು ಅಂತ ಏನಿಲ್ಲ, ದರ್ಶನ್ ಸೇರಿ ಉಳಿದ ಎಲ್ಲ ಆರೋಪಿಗಳು ಕೂಡ ಕಾನ್ಫರೆನ್ಸ್ ಮೂಲಕವೇ ಕೇಸನ್ನು ಅಟೆಂಡ್ ಮಾಡಲಿ ಅಂತ, ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳು ಹಾಜರಾಗಲಿ, ವಕೀಲರೊಂದಿಗೆ ಮಾತಾಡೋದಕ್ಕೆ ಪ್ರತ್ಯಕ್ಷ ವ್ಯವಸ್ಥೆಯನ್ನು ಮಾಡಲಿ, ವಕೀಲರೊಂದಿಗೆ ಸಂಪೂರ್ಣ ಮಾತುಕತೆಗೆ ಅವಕಾಶವನ್ನು ಕೊಡಿ, ಇದು ಕೋರ್ಟ್ ಹೇಳಿದೆ. ನಿಯಮ 8.3 ಅಡಿಯಲ್ಲಿ ಸಂಪರ್ಕ ವ್ಯವಸ್ಥೆ ಕಲ್ಪಿಸಲು ಸೂಚನೆಯನ್ನು ನೀಡಿದೆ ಕೋರ್ಟ್. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಆಡಿಯೋ ವಿಡಿಯೋ ಕ್ಲಿಯರ್ ಆಗಿರಬೇಕಷ್ಟೇ. ಆ್ಯಂಡ್ ಈ ಸೂಚನೆಗಳನ್ನು ಜೈಲ್ ಅಥಾರಿಟಿ ಪಾಲನೆ ಮಾಡಬೇಕು ಅನ್ನುವಂತಹ ವಿಚಾರವನ್ನು ಕೋರ್ಟ್ ಹೇಳಿದೆ. ದರ್ಶನ್ ಅರ್ಜಿಯನ್ನು ವಜಾ ಮಾಡಲಾಗಿದೆ. ನೇರವಾಗಿ ಕೋರ್ಟ್ಗೆ ಬಂದು ಕೇಸನ್ನು ಅಟೆಂಡ್ ಮಾಡಬೇಕಂತೇನಿಲ್ಲ, ವಿಡಿಯೋ ಕಾನ್ಫರೆನ್ಸ್ ಮೂಲಕವೂ ಕೂಡ ಕೇಸನ್ನು ಅಟೆಂಡ್ ಮಾಡಬಹುದು ಅನ್ನುವಂತಹ ವಿಚಾರವನ್ನು ನ್ಯಾಯಾಲಯ ತನ್ನ ಆದೇಶದ ಮೂಲಕ ಬಹಳ ಸ್ಪಷ್ಟವಾಗಿ ಹೇಳಿದೆ. ದರ್ಶನ್ ಸಹಚರ ಪ್ರದೋಷ್ ಎಲ್ಲೋ ಒಂದು ಕಡೆಗೆ ಮಾಫಿ ಸಾಕ್ಷಿಯಾಗಿ ಕನ್ವರ್ಟ್ ಆಗ್ತಾನೆ, ಅದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಲಾಗಿತ್ತು. ಸೊ ಆ ಆಕ್ಷೇಪಣಾ ಅರ್ಜಿಗೆ ದರ್ಶನ್ ವಿರುದ್ಧ ವಾದ ಮಾಡ್ತಾ ಇರುವಂತಹ ಸರ್ಕಾರದ ನಿಯೋಜಿತ ವಕೀಲರು SPP ಈಗ ಮರು ಆಕ್ಷೇಪಣಾ ಅರ್ಜಿಯನ್ನು ಹಾಕಿದ್ದಾರೆ. ಸೊ ದರ್ಶನ್ ಏನು ಅರ್ಜಿಯನ್ನು ಸಲ್ಲಿಸಿದ್ರಲ್ಲ, ಅರ್ಜಿ ಈಗ ವಜಾ ಆಗಿದೆ. ದರ್ಶನ್ ಅರ್ಜಿಯನ್ನು 59ನೇ ಸೆಷನ್ ಕೋರ್ಟ್ ರೈಟ್ ನಾವು ಈಗ ವಜಾ ಮಾಡಿದೆ. ಸುಜಾತಾ ಸಾಂಬ್ರಾಣಿ ಜಡ್ಜ್ ಅವರು ಈ ಆದೇಶವನ್ನು ನೀಡಿದ್ದಾರೆ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರುಣ್, ಏನು ಹೇಳ್ತು ಇವತ್ತು ಎಕ್ಸಾಕ್ಟ್ ಆಗಿ ಕೋರ್ಟ್ ಈ ಒಂದು ಪ್ರಕರಣದ ಬಗ್ಗೆ, ದರ್ಶನ್ ಪ್ರಕರಣದ ಬಗ್ಗೆ? ದರ್ಶನ್ ನಿಜವಾಗ್ಲೂ ಕೂಡ ಜೈಲಲ್ಲೇ ಇರ್ತಾರಾ ಅಥವಾ ಹೊರಬರುವಂತಹ ಚಾನ್ಸಸ್ಗಳು ಏನಾದರೂ ಇದೆನಾ ಮುಂದಿನ ದಿನಗಳಲ್ಲಿ? ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಆ ಒಂದು ಅರ್ಜಿಯ ವಿಚಾರಣೆ ನಡೆಸುವಂತ ಕೋರ್ಟ್ ಇವತ್ತು ಆರ್ಡರ್ ತನ್ನ ಪ್ರೊನೌನ್ಸ್ ಮಾಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ದರ್ಶನ್ ಅವರು ಖುದ್ದು ಕೋರ್ಟ್ಗೆ ಬರಬೇಕು ಮತ್ತೆ ಸಾಕ್ಷಿಗಳ ವಿಚಾರಣೆಗೂ ಮುನ್ನ ಅವರ ಪರ ವಕೀಲರು ಒಂದಷ್ಟು ಕಕ್ಷಿದಾರರಿಂದ ಒಂದು ಮಾಹಿತಿ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ರು. ಆ ಒಂದು ಅರ್ಜಿನ ಇವತ್ತು ಸೆಷನ್ ಕೋರ್ಟ್ ವಜಾ ಮಾಡಿರುವಂತದ್ದು. ಅಂದ್ರೆ ಆ ವಿಡಿಯೋ ಕಾನ್ಫರೆನ್ಸ್ ಮೂಲಕವೂ ಸಹ ಕೆಲವೊಂದಷ್ಟು ಕ್ಲಾರಿಫಿಕೇಶನ್ಸ್ ಅನ್ನ ಪ್ರತ್ಯೇಕವಾಗಿ ತಗೋಬಹುದು. ಅಂದ್ರೆ ಇಲ್ಲಿ ಕೋರ್ಟ್ ನಲ್ಲಿ ಏನು VC ಇರುವಂತದ್ದು ಮತ್ತೆ ಜೈಲಿನಲ್ಲಿ VC ಇರುವಂತದ್ದು. ಸೊ ಅಲ್ಲಿ ಪ್ರತ್ಯೇಕವಾದ ವ್ಯವಸ್ಥೆಯನ್ನ ಆರೋಪಿಗಳ ಜೊತೆ ವಕೀಲರು ಮಾತನಾಡಕ್ಕೆ ವ್ಯವಸ್ಥೆಯನ್ನ ಸೆಷನ್ಸ್ ಕೋರ್ಟ್ ನ ರಿಜಿಸ್ಟರ್ ಮಾಡಬೇಕು. ಮತ್ತೆ ಅದ್ರ ಜೊತೆಗೆ ಏನು ಅಲ್ಲಿ ಜೈಲಲ್ಲಿ ಯಾರು ಅಧಿಕಾರಿಗಳಿರ್ತಾರೆ, ಮೇಲಾಧಿಕಾರಿಗಳು, ಅವರು ಸಹ ಅಲ್ಲಿಂದ ಆರೋಪಿಗಳನ್ನ ಒಂದು ಖುದ್ದು ಯಾವಾಗ ಮೀಟ್ ಆಗ್ಬೇಕು ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಆ ಟೈಮಿಂಗ್ಸ್ ಅನ್ನ ಅವರ ವಕೀಲರಿಂದ ಪಡ್ಕೊಂಡು ಫಿಕ್ಸ್ ಮಾಡ್ಕೋಬೇಕು. ಸೊ ಈ ನಿಟ್ಟಿನಲ್ಲಿ ಆಡಿಯೋ ಮತ್ತೆ ವಿಡಿಯೋವನ್ನ ಕ್ಲಿಯರ್ ಆಗಿ ಇರಬೇಕು ಅಂತ ಹೇಳ್ಬಿಟ್ಟು ಸೆಷನ್ಸ್ ಕೋರ್ಟ್ ರಿಜಿಸ್ಟರ್ಗೂ ಡೈರೆಕ್ಟರ್ಗೂ ಸೂಚನೆಯನ್ನ ಕೋರ್ಟ್ ಕೊಟ್ಟಿರುವಂತದ್ದು. ಅದ್ರ ಜೊತೆಗೆ ಏನು ಅಲ್ಲಿ ಯಾರು ಆರೋಪಿಗಳು ಜಾಯ್ನ್ ಆಗ್ತಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ, ಸೊ ಅವರು ಅಲ್ಲಿಂದ ಬಂದಂತ ಸಂದರ್ಭದಲ್ಲಿ ಜೈಲು ಅಧಿಕಾರಿಗಳು ಯಾರಿರ್ತಾರೆ ಸೊ ಅವರು ಸಹ ಸೂಕ್ತವಾದಂತಹ ಒಂದು ಪ್ರತ್ಯೇಕವಾದಂತಹ ವ್ಯವಸ್ಥೆಯನ್ನ ಮಾಡಬೇಕು. ಸೊ ಆ ನಿಟ್ಟಿನಲ್ಲಿ ಅಲ್ಲಿಂದನೇ ಕೆಲವೊಂದಷ್ಟು ಮಾಹಿತಿಗಳನ್ನ ಪಡ್ಕೋಬಹುದು. ಖುದ್ದು ಹಾಜರಿದೀಗ ಸದ್ಯಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ಬಿಟ್ಟು ಕೋರ್ಟ್ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಇದರ ಮಟ್ಟಿಗೆ ಎಲ್ಲೋ ಒಂದ್ ಕಡೆ ದರ್ಶನ್ ಅವರು ಮತ್ತೆ ಕೋರ್ಟ್ಗೆ ಬಂದು ಒಂದಷ್ಟು ಜನರ
ಏನೋ ಒಂದು ವಕೀಲರ ಜೊತೆ ನೇರವಾಗಿ ಮಾತಾಡಬಹುದು ಅಂತ ಹೇಳಿ ಇಟ್ಕೊಂಡಿದ್ರು. ಅದಕ್ಕೆ ಒಂದು ಆಸೆಗೆ ಒಂದು ನಿಟ್ಟಿನಲ್ಲಿ ಒಂದು ಕಣ್ಣೀರಾಗಿರುವಂತದ್ದು. ಅದ್ರ ಜೊತೆಗೆ ಏನಂದ್ರೆ ಖುದ್ದು ಹಾಜರಾತಿಗೆ ಏನು ಅವಶ್ಯಕತೆ ಇಲ್ಲ, ಯಾಕಂದ್ರೆ ಈಗಾಗಲೇ ವಿಡಿಯೋ ಟೆಕ್ನಾಲಜಿ ಇರುವಂತದ್ದು ಮತ್ತೆ ಆಡಿಯೋ ಟೆಕ್ನಾಲಜಿ ಏನಿದೆ ಸೊ ಅದೆಲ್ಲವೂ ಸಹ ನಮ್ಮ ದೇಶದಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು SP ಪ್ರಸನ್ನ ಕುಮಾರ್ ಅವರು ಕಳೆದ ವಾರ ಒಂದು ವಾದ ಮತ್ತೆ ವಾದವನ್ನ ಮಾಡಿದ್ರು. ಅದ್ರ ಜೊತೆಗೆ ಇನ್ನು ಖುದ್ದು ಹಾಜರು ಯಾಕಾಗಿ ಬರಬೇಕು ಅಂತ ಹೇಳ್ಬಿಟ್ಟು ಅವರ ಪರ ವಕೀಲರು ಉಸ್ಮತ್ ಪಾಷಾ ಅವರು ಸಹ ವಾದವನ್ನ ಮಾಡಿದ್ರು. ಎರಡೂ ಕಡೆ ವಾದ ಮತ್ತೆ ಪ್ರತಿವಾದವನ್ನು ಆಲಿಸಿದಂತ ಕೋರ್ಟ್ ಇವತ್ತು ಒಂದು ನಿರ್ಧಾರ ಒಂದು ತೀರ್ಪನ್ನ ಪ್ರಕಟ ಮಾಡಿರುವಂತದ್ದು. ಖುದ್ದು ಹಾಜರಾತಿಗೆ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಆಡಿಯೋ ಮತ್ತೆ ವಿಡಿಯೋಗಳು ಸಾಕಷ್ಟು ಟೆಕ್ನಾಲಜಿಗಳು ಕೋರ್ಟ್ ನಲ್ಲಿ ಮತ್ತೆ ಜೈಲಿನಲ್ಲಿ ಚೆನ್ನಾಗಿರೋದ್ರಿಂದ ಅದನ್ನ ಬಳಸ್ಕೋಬಹುದು ಆರೋಪಿಗಳ ಪರ ವಕೀಲರು. ಮತ್ತೆ ಅದು ಪ್ರತ್ಯೇಕವಾಗಿ ಏನು ಓಪನ್ ಆಗಿ ಏನ್ ಮಾಡೋಂಗಿಲ್ಲ, ಪ್ರತ್ಯೇಕವಾಗಿ ಯಾವತ್ತು ಅವರ ಪರ ವಕೀಲರು ಒಂದು ಟೈಮಿಂಗ್ ಹೇಳ್ತಾರೆ ಆವತ್ತು ಏನು ದರ್ಶನ್ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿ ಅವರ ವಕೀಲರ ಜೊತೆ ಪ್ರತ್ಯೇಕವಾಗಿ ಮಾತುಕತೆ ಮಾಡಬಹುದು. ಮತ್ತೆ ಆ ಒಂದು ಗೌಪ್ಯತೆಯನ್ನ ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಕೋರ್ಟ್ ಸೂಚನೆಯನ್ನ ಕೊಟ್ಟಿರುವಂತದ್ದು ಶ್ರೀನಿವಾಸ್ ವೈದ್ಯ. ಅಥವಾ ಅದರಲ್ಲಿ ಇದೀಗ ಏನು ಖುದ್ದು ಕೋರ್ಟ್ಗೆ ಬರಬೇಕು ಅಂತ ಹೇಳಿದ್ರೆ ದರ್ಶನ್ ಅವ್ರಿಗೆ ಎಲ್ಲೋ ಒಂಥರ ನಿರಾಸೆ ಆಗಿರುವಂತದ್ದು. ಅದ್ರ ಜೊತೆಗೆ ಏನಂದ್ರೆ ಮಾತಿ ಸಾಕ್ಷಿ ಅರ್ಜಿ ವಿಚಾರಣೆ ಏನಿದೆ ಈಗ ಆ ಕೋರ್ಟ್ ನಲ್ಲಿ ಮುಂದುವರಿತಾ ಇದೆ. ಅಂದ್ರೆ ಯಾವತ್ತೂ ನಾವು ಪ್ರದೋಷ ಹೇಳಿಕೆ ಪಡ್ಕೋಬೇಕು ಏನು ಅನ್ನೋದ್ರ ಬಗ್ಗೆನೂ ಸಹ ಆ ಕೋರ್ಟ್ ಕೋರ್ಟ್ ನಲ್ಲಿ ಈಗ ಪ್ರದೇಶ ಪರ ವಕೀಲರಾದಂತಹ ದಿವಾಕರ್ ಅವರು ಏನಿದ್ದಾರೆ ಸೊ ಅವರು ವಾದವನ್ನ ಮಾಡ್ತಾ ಇರುವಂತದ್ದು. ಶ್ರೀನಿವಾಸ್, ಓಕೆ, ಧನ್ಯವಾದಗಳು ಮಾಹಿತಿಗಾಗಿ. ಥ್ಯಾಂಕ್ ಯು.